ತಣಿಸಂದ್ರದಲ್ಲಿ ಏಕಾಏಕಿ ಬುಲ್ಡೋಸರ್ ತೆಗೆದುಕೊಂಡು ಬಂದು ಅಲ್ಲಿ ಅಧಿಕಾರಿಗಳು ಮನೆಗಳನ್ನ ಕೆಡವಿ ಹಾಕಿದ್ರು. ಪಾಪ ಅವರ ಬದುಕೇ ಈಗ ಬರಿದಾಗ್ಬಿಟ್ಟಿದೆ. ಎಲ್ಲ ಬೀದಿ ಪಾಲಾಗಿದ್ದಾರೆ. ಮಳೆ, ಚಳಿ, ಗಾಳಿ ಅನ್ನದೇ ಪಾಪ ಎಲ್ಲ ಚಳಿಯಲ್ಲಿ ಒದ್ದಾಡ್ತಾ ಇದ್ದಾರೆ. ಇದರ ನಡುವೆ ಅಧಿಕಾರಿಗಳಿಗೆ ಈಗ ಪೀಕಲಾಟ ಏನು ಕೇಳಿದ್ರೆ, ಏಕಾಏಕಿ ಮನೆ ಉರುಳಿಸಿದ್ದ ಅಧಿಕಾರಿಗಳಿಗೆ ಡವ ಶುರುವಾಗಿದೆ. ತೆರವು ಮಾಡಿದ್ದ ಜಾಗದ ಬಗ್ಗೆ ಈಗ ಪೀಕಲಾಟ ಶುರುವಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ತಣಿಸಂದ್ರದಲ್ಲಿ ಬಿಡಿ ಅಧಿಕಾರಿಗಳು ಏಕಾಏಕಿ ಬಂದು ಒತ್ತುವರಿ ತೆರವು ಕಾರ್ಯ ಮಾಡಿದ್ರಲ್ಲ, ಏಕಾಏಕಿ ಮನೆ ಉರುಳಿಸಿದ್ರಲ್ಲ, ಆ ಅಧಿಕಾರಿಗಳಿಗೆ ಈಗ ಡವ ಶುರುವಾಗಿದೆ. ತೆರವು ಮಾಡಿದ್ದ ಜಾಗದ ಬಗ್ಗೆ ಈಗ ಗೊಂದಲಗಳಿದ್ದಾವೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬಿಡಿಎ ಜಾಗ ಅಂತ ಹೇಳಿ ನೀವು ನಮ್ಮ ಮನೆಗಳನ್ನ ಕೆಡವಿ ಹಾಕಿದ್ರಿ. ಆದ್ರೆ ನಾವು ಸರ್ಕಾರಕ್ಕೆ ಈಗ ಎಲ್ಲಾ ದಾಖಲೆಗಳನ್ನ ಕೊಡೋದಕ್ಕೆ ಸಿದ್ಧರಿದ್ದೀವಿ. ಮನೆಯ ಎಲ್ಲ ದಾಖಲೆಗಳನ್ನ ನಾವು ಕೊಡ್ತೀವಿ. ಸರ್ಕಾರದ ಎಲ್ಲ ಈ ಮನೆ ದಾಖಲೆಗಳು ಏನ್ ಬೇಕಾ ಎಲ್ಲವನ್ನು ನಾವು ಕೊಡ್ತೀವಿ. ಸ್ಥಳೀಯರ ವಿಶ್ವಾಸ ನೋಡಿ ಬಿಡಿ ಅಧಿಕಾರಿಗಳು ಕಂಗಾಲಾಗಿದ್ದಾರೆ. ನಮ್ಮ ಜಾಗ ಎಂದು ತೆರವು ಮಾಡಿದ್ದ ಬಿಡಿಎಗೆ ಈಗ ಗೊಂದಲ. ಉಳಿದಿರುವ ತೆರವು ಕಾರ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ಬಿಡಿ ಅಧಿಕಾರಿಗಳು. ನಿವಾಸಿಗಳ ಮನವೊಲಿಸುವುದಕ್ಕೆ ಬಿಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ತಾತ್ಕಾಲಿಕ ಶೆಡ್ ನಿರ್ಮಾಣದ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ. ತಾತ್ಕಾಲಿಕವಾಗಿ ಶೆಡ್ ನಿರ್ಮಿಸುವುದರ ಬಗ್ಗೆ ಚರ್ಚೆ ಶುರುವಾಗಿದೆ. ನಮ್ಮ ಮನೆಗಳನ್ನ ನೀವು ಏಕಾಏಕಿ ಬಂದು ಎಲ್ಲ ಧ್ವಂಸ ಮಾಡಿದ್ರಲ್ಲ, ಡೆಮಾಲಿಷ್ ಮಾಡಿದ್ರಲ್ಲ, ಈಗ ಸರ್ಕಾರಕ್ಕೆ ನಾವು ಎಲ್ಲಾ ದಾಖಲೆಗಳನ್ನ ನಮ್ಮದೇ ಮನೆ ನಮ್ಮದೇ ಜಾಗ ಅನ್ನೋದ್ರ ಬಗ್ಗೆ ಎಲ್ಲ ದಾಖಲಾತಿಗಳನ್ನು ಕೊಡ್ತೀವಿ ಅಂತ ಹೇಳಿ ಬಹಳ ಕಾನ್ಫಿಡೆಂಟ್ ನಲ್ಲಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ರೆ ಅಧಿಕಾರಿಗಳಿಗೆ ಡವ ಶುರುವಾಗಿದೆ. ಮುಂದುವರೆದು ಏನೇನು ಜಾಗ ಇದೆ ಅದನ್ನ ಈಗ ತೆರವು ಮಾಡುವುದು ಬೇಡ ಅನ್ನೋದಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಈ ಕಾರಣದಿಂದ ತೆರವು ಕಾರ್ಯಾಚರಣೆ ಸ್ಥಗಿತವಾಗಿದೆ. ಯಾವಾಗ ಇವರು ಆ ಜಾಗವನ್ನ ಖರೀದಿ ಮಾಡಿದ್ರು, ಯಾವಾಗ ಅಲ್ಲಿ ಮನೆ ಕಟ್ಟಿದ್ರು ಅನ್ನೋದ್ರ ಬಗ್ಗೆ ಸೂಕ್ತವಾದ ದಾಖಲೆಗಳನ್ನ ಅಲ್ಲಿನ ಜನರಿದ್ದಾರಲ್ಲ, ಮನೆ ಕಳ್ಕೊಂಡಂತ ಜನ ಇವತ್ತು ಹೇಳ್ತಾ ಇರೋದ್ರಿಂದಾಗಿ ಬಿಡಿ ಅಧಿಕಾರಿಗಳಿಗೆ ಡವ ಶುರುವಾಗಿದೆ. 1998ರಲ್ಲಿ ನಾವಿಲ್ಲಿ ಜಾಗವನ್ನ ಖರೀದಿ ಮಾಡಿ ಮನೆಗಳನ್ನ ಮಾಡಿದ್ವಿ. ಆದ್ರೆ 2004ರಲ್ಲಿ ಜಾಗ ನಮಗೆ ಸೇರಿದೆ ಅಂತ ಹೇಳಿ ಬಿಡಿಎ ಹೇಳ್ತಾ ಇದೆ. 2005ರಲ್ಲಿ ಜಾಗದ ಮಾಲೀಕರಿಂದ ಬಿಬಿಎಂಪಿಗೆ ತೆರಿಗೆ ಸಂದಾಯವೂ ಕೂಡ ಆಗಿದೆ. ಎಲ್ಲಾ ದಾಖಲೆ ಸಮೇತ ಕೋರ್ಟ್ಗೆ ಹೋಗೋದಕ್ಕೆ ನಿವಾಸಿಗಳು ಸಜ್ಜಾಗಿದ್ದಾರೆ. ನಿವಾಸಿಗಳ ಮನವೊಲಿಸೋದಕ್ಕೆ ತಾತ್ಕಾಲಿಕವಾಗಿ ಶೆಡ್ ವ್ಯವಸ್ಥೆಗೆ ಬಿಡಿಎ ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಶೆಡ್ ನಮಗೆ ಬೇಡ, ಜಾಗ ಕೊಡಿ ಅಂತೇಳಿ ಪಟ್ಟು ಹಿಡಿದಿದ್ದಾರೆ ನಿವಾಸಿಗಳು. ಇರೋ ಮನೆಯನ್ನ ನೀವು ಕೆಡವಿ ಹಾಕಿದ್ದೀರಿ, ಈಗ ನಮಗೆ ಮನೆ ಇಲ್ಲ ಏನಿಲ್ಲ, ನಾವು ಬೀದಿಯಲ್ಲಿದ್ದೀವಿ, ನಮ್ಮ ಮನೆ ಕೊಡಿ, ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳ್ತಾ ಇದ್ದಾರೆ. ರಿಜಿಸ್ಟರ್ ಮಾಡಿದ್ದಾರೆ ಡಾಕ್ಯುಮೆಂಟ್ ಸೈಜ್ ಬಂದು 30-50 ಡಾಕ್ಯುಮೆಂಟ್. ಇದು ಈ ಮನೆ ಆಲ್ಮೋಸ್ಟ್ ಬಂದ್ಬಿಟ್ಟು ನಿಯರ್ಲಿ ಬಂದ್ಬಿಟ್ಟು 35 ಇಯರ್ಸ್ ಡಾಕ್ಯುಮೆಂಟ್. ಇದು 35 ಇಯರ್ಸ್ ನಲ್ಲಿ ಬಿಡಿಎ ಗೊತ್ತಾಗಿಲ್ಲ ಸರ್. ಇದು ಬಿಡಿಎನ್ ಗೊತ್ತಾಗಿಲ್ಲ ಅವ್ರಿಗೆ. ಬಡವರು ಇವರು, ಊಟ ಇಲ್ಲ, ತಿನ್ನಕ್ಕೆ ಊಟ ಇಲ್ಲ ಅವ್ರಿಗೆ. ರೋಡ್ ಬೀದಿಗೆ ಬಂದಿದ್ದಾರೆ ಇವರು. ಎಲ್ಲಿ ಹೋಗ್ತಾರೆ ಸರ್ ಇವರು? ಡಾಕ್ಯುಮೆಂಟ್ ನೋಡಿ, ಸೇಲ್ ಡೀಡ್ ಆಯ್ತು, ಅವ್ರ ಹತ್ರ ಆಯ್ತು, ಪ್ಲಸ್ ಇಸಿ ಖಾತಾ, ಕಂದಾಯ, ಈ ಖಾತಾ, ಎಲೆಕ್ಟ್ರಿಸಿಟಿ ಬಿಲ್, ಮೀಟರ್ ಎಲ್ಲ ಆಯ್ತು. ಎಲ್ಲ ಡೆಮಾಲಿಷ್ ಮಾಡಿದ್ದಾರೆ ಇಲ್ವಾ? ಅನ್ಯಾಯ ಇಲ್ವಾ ಸರ್? ಇದು ನ್ಯಾಯ ಕೊಡಬೇಕಿಲ್ವಾ? ಎಲ್ಲೆಲ್ಲಿ ಹೋಗ್ಬೇಕು ಸರ್ ಇವರೆಲ್ಲ? ಟಾರ್ಗೆಟ್ ನಾವೇ ಬರೋದಾ? ನಮ್ಗೆ ಟಾರ್ಗೆಟ್ ಮಾಡ್ತಾರಲ್ವಾ ಸರ್? 36 ಮನೆಗಳ ಡೆಮಾಲಿಷ್ ಮಾಡಿದ್ದಾರೆ. ಟೋಟಲ್ ಡಾಕ್ಯುಮೆಂಟ್ ಮಾತ್ರ, ಪ್ರಾಪರ್ ಡಾಕ್ಯುಮೆಂಟ್ ಇರುತ್ತೆ. ಒಂದು ಡಾಕ್ಯುಮೆಂಟ್ ನೋಡಿ ಸರ್, ಪ್ರಾಪರ್ ಒಂದು ಡಾಕ್ಯುಮೆಂಟ್ ನಮ್ಮ ಹತ್ರ ಡಾಕ್ಯುಮೆಂಟ್. ತಣಿಸಂದ್ರದಲ್ಲಿ ಏಕಾಏಕಿ ಬುಲ್ಡೋಸರ್ ತೆಗೆದುಕೊಂಡು ಬಂದು ಅಲ್ಲಿ ಅಧಿಕಾರಿಗಳು ಮನೆಗಳನ್ನ ಕೆಡವಿ ಹಾಕಿದ್ರು. ಪಾಪ ಅವರ ಬದುಕೇ ಈಗ ಬರಿದಾಗ್ಬಿಟ್ಟಿದೆ. ಎಲ್ಲ ಬೀದಿ ಪಾಲಾಗಿದ್ದಾರೆ. ಮಳೆ, ಚಳಿ, ಗಾಳಿ ಅನ್ನದೇ ಪಾಪ ಎಲ್ಲ ಚಳಿಯಲ್ಲಿ ಒದ್ದಾಡ್ತಾ ಇದ್ದಾರೆ. ಇದರ ನಡುವೆ ಅಧಿಕಾರಿಗಳಿಗೆ ಈಗ ಪೀಕಲಾಟ ಏನು ಕೇಳಿದ್ರೆ, ಏಕಾಏಕಿ ಮನೆ ಉರುಳಿಸಿದ್ದ ಅಧಿಕಾರಿಗಳಿಗೆ ಡವ ಶುರುವಾಗಿದೆ. ತೆರವು ಮಾಡಿದ್ದ ಜಾಗದ ಬಗ್ಗೆ ಈಗ ಪೀಕಲಾಟ ಶುರುವಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ತಣಿಸಂದ್ರದಲ್ಲಿ ಬಿಡಿ ಅಧಿಕಾರಿಗಳು ಏಕಾಏಕಿ ಬಂದು ಒತ್ತುವರಿ ತೆರವು ಕಾರ್ಯ ಮಾಡಿದ್ರಲ್ಲ, ಏಕಾಏಕಿ ಮನೆ ಉರುಳಿಸಿದ್ರಲ್ಲ, ಆ ಅಧಿಕಾರಿಗಳಿಗೆ ಈಗ ಡವ ಶುರುವಾಗಿದೆ. ತೆರವು ಮಾಡಿದ್ದ ಜಾಗದ ಬಗ್ಗೆ ಈಗ ಗೊಂದಲಗಳಿದ್ದಾವೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬಿಡಿಎ ಜಾಗ ಅಂತ ಹೇಳಿ ನೀವು ನಮ್ಮ ಮನೆಗಳನ್ನ ಕೆಡವಿ ಹಾಕಿದ್ರಿ. ಆದ್ರೆ ನಾವು ಸರ್ಕಾರಕ್ಕೆ ಈಗ
ಎಲ್ಲಾ ದಾಖಲೆಗಳನ್ನ ಕೊಡೋದಕ್ಕೆ ಸಿದ್ಧರಿದ್ದೀವಿ. ಮನೆಯ ಎಲ್ಲ ದಾಖಲೆಗಳನ್ನ ನಾವು ಕೊಡ್ತೀವಿ. ಸರ್ಕಾರದ ಎಲ್ಲ ಈ ಮನೆ ದಾಖಲೆಗಳು ಏನ್ ಬೇಕಾ ಎಲ್ಲವನ್ನು ನಾವು ಕೊಡ್ತೀವಿ. ಸ್ಥಳೀಯರ ವಿಶ್ವಾಸ ನೋಡಿ ಬಿಡಿ ಅಧಿಕಾರಿಗಳು ಕಂಗಾಲಾಗಿದ್ದಾರೆ. ನಮ್ಮ ಜಾಗ ಎಂದು ತೆರವು ಮಾಡಿದ್ದ ಬಿಡಿಎಗೆ ಈಗ ಗೊಂದಲ. ಉಳಿದಿರುವ ತೆರವು ಕಾರ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ಬಿಡಿ ಅಧಿಕಾರಿಗಳು. ನಿವಾಸಿಗಳ ಮನವೊಲಿಸುವುದಕ್ಕೆ ಬಿಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ತಾತ್ಕಾಲಿಕ ಶೆಡ್ ನಿರ್ಮಾಣದ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ. ತಾತ್ಕಾಲಿಕವಾಗಿ ಶೆಡ್ ನಿರ್ಮಿಸುವುದರ ಬಗ್ಗೆ ಚರ್ಚೆ ಶುರುವಾಗಿದೆ. ನಮ್ಮ ಮನೆಗಳನ್ನ ನೀವು ಏಕಾಏಕಿ ಬಂದು ಎಲ್ಲ ಧ್ವಂಸ ಮಾಡಿದ್ರಲ್ಲ, ಡೆಮಾಲಿಷ್ ಮಾಡಿದ್ರಲ್ಲ, ಈಗ ಸರ್ಕಾರಕ್ಕೆ ನಾವು ಎಲ್ಲಾ ದಾಖಲೆಗಳನ್ನ ನಮ್ಮದೇ ಮನೆ ನಮ್ಮದೇ ಜಾಗ ಅನ್ನೋದ್ರ ಬಗ್ಗೆ ಎಲ್ಲ ದಾಖಲಾತಿಗಳನ್ನ ಕೊಡ್ತೀವಿ ಅಂತ ಹೇಳಿ ಬಹಳ ಕಾನ್ಫಿಡೆಂಟ್ ನಲ್ಲಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ರೆ ಅಧಿಕಾರಿಗಳಿಗೆ ಡವ ಶುರುವಾಗಿದೆ. ಮುಂದುವರೆದು ಏನೇನು ಜಾಗ ಇದೆ ಅದನ್ನ ಈಗ ತೆರವು ಮಾಡುವುದು ಬೇಡ ಅನ್ನೋದಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಈ ಕಾರಣದಿಂದ ತೆರವು ಕಾರ್ಯಾಚರಣೆ ಸ್ಥಗಿತವಾಗಿದೆ. ಯಾವಾಗ ಇವರು ಆ ಜಾಗವನ್ನ ಖರೀದಿ ಮಾಡಿದ್ರು, ಯಾವಾಗ ಅಲ್ಲಿ ಮನೆ ಕಟ್ಟಿದ್ರು ಅನ್ನೋದ್ರ ಬಗ್ಗೆ ಸೂಕ್ತವಾದ ದಾಖಲೆಗಳನ್ನ ಅಲ್ಲಿನ ಜನರಿದ್ದಾರಲ್ಲ, ಮನೆ ಕಳ್ಕೊಂಡಂತ ಜನ ಇವತ್ತು ಹೇಳ್ತಾ ಇರೋದ್ರಿಂದಾಗಿ ಬಿಡಿ ಅಧಿಕಾರಿಗಳಿಗೆ ಡವ ಶುರುವಾಗಿದೆ. 1998ರಲ್ಲಿ ನಾವಿಲ್ಲಿ ಜಾಗವನ್ನ ಖರೀದಿ ಮಾಡಿ ಮನೆಗಳನ್ನ ಮಾಡಿದ್ವಿ. ಆದ್ರೆ 2004ರಲ್ಲಿ ಜಾಗ ನಮಗೆ ಸೇರಿದೆ ಅಂತ ಹೇಳಿ ಬಿಡಿಎ ಹೇಳ್ತಾ ಇದೆ. 2005ರಲ್ಲಿ ಜಾಗದ ಮಾಲೀಕರಿಂದ ಬಿಬಿಎಂಪಿಗೆ ತೆರಿಗೆ ಸಂದಾಯವೂ ಕೂಡ ಆಗಿದೆ. ಎಲ್ಲಾ ದಾಖಲೆ ಸಮೇತ ಕೋರ್ಟ್ಗೆ ಹೋಗೋದಕ್ಕೆ ನಿವಾಸಿಗಳು ಸಜ್ಜಾಗಿದ್ದಾರೆ. ನಿವಾಸಿಗಳ ಮನವೊಲಿಸುವುದಕ್ಕೆ ತಾತ್ಕಾಲಿಕವಾಗಿ ಶೆಡ್ ವ್ಯವಸ್ಥೆಗೆ ಬಿಡಿಎ ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಶೆಡ್ ನಮಗೆ ಬೇಡ, ಜಾಗ ಕೊಡಿ ಅಂತೇಳಿ ಪಟ್ಟು ಹಿಡಿದಿದ್ದಾರೆ ನಿವಾಸಿಗಳು. ಇರೋ ಮನೆಯನ್ನ ನೀವು ಕೆಡವಿ ಹಾಕಿದ್ದೀರಿ, ಈಗ ನಮಗೆ ಮನೆ ಇಲ್ಲ ಏನಿಲ್ಲ, ನಾವು ಬೀದಿಯಲ್ಲಿದ್ದೀವಿ, ನಮ್ಮ ಮನೆ ಕೊಡಿ, ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳ್ತಾ ಇದ್ದಾರೆ. ರಿಜಿಸ್ಟರ್ ಮಾಡಿದ್ದಾರೆ ಡಾಕ್ಯುಮೆಂಟ್ ಸೈಜ್ ಬಂದು 30-50 ಡಾಕ್ಯುಮೆಂಟ್. ಇದು ಈ ಮನೆ ಆಲ್ಮೋಸ್ಟ್ ಬಂದ್ಬಿಟ್ಟು ನಿಯರ್ಲಿ ಬಂದ್ಬಿಟ್ಟು 35 ಇಯರ್ಸ್ ಡಾಕ್ಯುಮೆಂಟ್. ಇದು 35 ಇಯರ್ಸ್ ನಲ್ಲಿ ಬಿಡಿಎ ಗೊತ್ತಾಗಿಲ್ಲ ಸರ್, ಇದು ಬಿಡಿಎನ್ ಗೊತ್ತಾಗಿಲ್ಲ ಅವ್ರಿಗೆ. ಬಡವರು ಇವರು, ಊಟ ಇಲ್ಲ, ತಿನ್ನಕ್ಕೆ ಊಟ ಇಲ್ಲ ಅವ್ರಿಗೆ. ರೋಡ್ ಬೀದಿಗೆ ಬಂದಿದ್ದಾರೆ ಇವರು. ಎಲ್ಲಿ ಹೋಗ್ತಾರೆ ಸರ್ ಇವರು? ಡಾಕ್ಯುಮೆಂಟ್ ನೋಡಿ, ಸೇಲ್ ಡೀಡ್ ಆಯ್ತು, ಅವ್ರ ಹತ್ರ ಆಯ್ತು, ಪ್ಲಸ್ ಇಸಿ ಖಾತಾ, ಕಂದಾಯ, ಈ ಖಾತಾ, ಎಲೆಕ್ಟ್ರಿಸಿಟಿ ಬಿಲ್, ಮೀಟರ್ ಎಲ್ಲ ಆಯ್ತು, ಎಲ್ಲ ಡೆಮಾಲಿಷ್ ಮಾಡಿದ್ದಾರೆ ಇಲ್ವಾ? ಅನ್ಯಾಯ ಇಲ್ವಾ ಸರ್? ಇದು ನ್ಯಾಯ ಕೊಡಬೇಕಿಲ್ವಾ? ಎಲ್ಲೆಲ್ಲಿ ಹೋಗ್ಬೇಕು ಸರ್ ಇವರೆಲ್ಲ? ಟಾರ್ಗೆಟ್ ನಾವೇ ಬರೋದಾ? ನಮ್ಗೆ ಟಾರ್ಗೆಟ್ ಮಾಡ್ತಾರಲ್ವಾ ಸರ್? 36 ಮನೆಗಳ ಡೆಮಾಲಿಷ್ ಮಾಡಿದ್ದಾರೆ. ಟೋಟಲ್ ಡಾಕ್ಯುಮೆಂಟ್ ಮಾತ್ರ, ಪ್ರಾಪರ್ ಡಾಕ್ಯುಮೆಂಟ್ ಇರುತ್ತೆ. ಒಂದು ಡಾಕ್ಯುಮೆಂಟ್ ನೋಡಿ ಸರ್, ಪ್ರಾಪರ್ ಒಂದು ಡಾಕ್ಯುಮೆಂಟ್ ನಮ್ಮ ಹತ್ರ ಡಾಕ್ಯುಮೆಂಟ್. ತಣಿಸಂದ್ರದಲ್ಲಿ ಏಕಾಏಕಿ ಬುಲ್ಡೋಸರ್ ತೆಗೆದುಕೊಂಡು ಬಂದು ಅಲ್ಲಿ ಅಧಿಕಾರಿಗಳು ಮನೆಗಳನ್ನ ಕೆಡವಿ ಹಾಕಿದ್ರು. ಪಾಪ ಅವರ ಬದುಕೇ ಈಗ ಬರಿದಾಗ್ಬಿಟ್ಟಿದೆ. ಎಲ್ಲ ಬೀದಿ ಪಾಲಾಗಿದ್ದಾರೆ. ಮಳೆ, ಚಳಿ, ಗಾಳಿ ಅನ್ನದೇ ಪಾಪ ಎಲ್ಲ ಚಳಿಯಲ್ಲಿ ಒದ್ದಾಡ್ತಾ ಇದ್ದಾರೆ. ಇದರ ನಡುವೆ ಅಧಿಕಾರಿಗಳಿಗೆ ಈಗ ಪೀಕಲಾಟ ಏನು ಕೇಳಿದ್ರೆ, ಏಕಾಏಕಿ ಮನೆ ಉರುಳಿಸಿದ್ದ ಅಧಿಕಾರಿಗಳಿಗೆ ಡವ ಶುರುವಾಗಿದೆ. ತೆರವು ಮಾಡಿದ್ದ ಜಾಗದ ಬಗ್ಗೆ ಈಗ ಪೀಕಲಾಟ ಶುರುವಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ತಣಿಸಂದ್ರದಲ್ಲಿ ಬಿಡಿ ಅಧಿಕಾರಿಗಳು ಏಕಾಏಕಿ ಬಂದು ಒತ್ತುವರಿ ತೆರವು ಕಾರ್ಯ ಮಾಡಿದ್ರಲ್ಲ, ಏಕಾಏಕಿ ಮನೆ ಉರುಳಿಸಿದ್ರಲ್ಲ, ಆ ಅಧಿಕಾರಿಗಳಿಗೆ ಈಗ ಡವ ಶುರುವಾಗಿದೆ. ತೆರವು ಮಾಡಿದ್ದ ಜಾಗದ ಬಗ್ಗೆ ಈಗ ಗೊಂದಲಗಳಿದ್ದಾವೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬಿಡಿಎ ಜಾಗ ಅಂತ ಹೇಳಿ ನೀವು ನಮ್ಮ ಮನೆಗಳನ್ನ ಕೆಡವಿ ಹಾಕಿದ್ರಿ. ಆದ್ರೆ ನಾವು ಸರ್ಕಾರಕ್ಕೆ ಈಗ ಎಲ್ಲಾ ದಾಖಲೆಗಳನ್ನ ಕೊಡೋದಕ್ಕೆ ಸಿದ್ಧರಿದ್ದೀವಿ. ಮನೆಯ ಎಲ್ಲ ದಾಖಲೆಗಳನ್ನ ನಾವು ಕೊಡ್ತೀವಿ. ಸರ್ಕಾರದ ಎಲ್ಲ ಈ ಮನೆ ದಾಖಲೆಗಳು ಏನ್ ಬೇಕಾ ಎಲ್ಲವನ್ನು ನಾವು ಕೊಡ್ತೀವಿ. ಸ್ಥಳೀಯರ ವಿಶ್ವಾಸ ನೋಡಿ ಬಿಡಿ ಅಧಿಕಾರಿಗಳು ಕಂಗಾಲಾಗಿದ್ದಾರೆ. ನಮ್ಮ ಜಾಗ ಎಂದು ತೆರವು ಮಾಡಿದ್ದ ಬಿಡಿಎಗೆ ಈಗ ಗೊಂದಲ. ಉಳಿದಿರುವ ತೆರವು ಕಾರ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ಬಿಡಿ ಅಧಿಕಾರಿಗಳು. ನಿವಾಸಿಗಳ ಮನವೊಲಿಸುವುದಕ್ಕೆ ಬಿಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ತಾತ್ಕಾಲಿಕ ಶೆಡ್ ನಿರ್ಮಾಣದ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ. ತಾತ್ಕಾಲಿಕವಾಗಿ ಶೆಡ್ ನಿರ್ಮಿಸುವುದರ ಬಗ್ಗೆ ಚರ್ಚೆ ಶುರುವಾಗಿದೆ. ನಮ್ಮ ಮನೆಗಳನ್ನ ನೀವು ಏಕಾಏಕಿ ಬಂದು ಎಲ್ಲ ಧ್ವಂಸ ಮಾಡಿದ್ರಲ್ಲ, ಡೆಮಾಲಿಷ್ ಮಾಡಿದ್ರಲ್ಲ, ಈಗ ಸರ್ಕಾರಕ್ಕೆ ನಾವು ಎಲ್ಲಾ ದಾಖಲೆಗಳನ್ನ ನಮ್ಮದೇ ಮನೆ ನಮ್ಮದೇ ಜಾಗ ಅನ್ನೋದ್ರ ಬಗ್ಗೆ ಎಲ್ಲ ದಾಖಲಾತಿಗಳನ್ನ ಕೊಡ್ತೀವಿ ಅಂತ ಹೇಳಿ ಬಹಳ ಕಾನ್ಫಿಡೆಂಟ್ ನಲ್ಲಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ರೆ ಅಧಿಕಾರಿಗಳಿಗೆ ಡವ ಶುರುವಾಗಿದೆ. ಮುಂದುವರೆದು ಏನೇನು ಜಾಗ ಇದೆ ಅದನ್ನ ಈಗ ತೆರವು ಮಾಡುವುದು ಬೇಡ ಅನ್ನೋದಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಈ ಕಾರಣದಿಂದ ತೆರವು ಕಾರ್ಯಾಚರಣೆ ಸ್ಥಗಿತವಾಗಿದೆ.
ಯಾವಾಗ ಇವರು ಆ ಜಾಗವನ್ನ ಖರೀದಿ ಮಾಡಿದ್ರು, ಯಾವಾಗ ಅಲ್ಲಿ ಮನೆ ಕಟ್ಟಿದ್ರು ಅನ್ನೋದ್ರ ಬಗ್ಗೆ ಸೂಕ್ತವಾದ ದಾಖಲೆಗಳನ್ನ ಅಲ್ಲಿನ ಜನರಿದ್ದಾರಲ್ಲ, ಮನೆ ಕಳ್ಕೊಂಡಂತ ಜನ ಇವತ್ತು ಹೇಳ್ತಾ ಇರೋದ್ರಿಂದಾಗಿ ಬಿಡಿ ಅಧಿಕಾರಿಗಳಿಗೆ ಡವಡವ ಶುರುವಾಗಿದೆ. 1998ರಲ್ಲಿ ನಾವಿಲ್ಲಿ ಜಾಗವನ್ನ ಖರೀದಿ ಮಾಡಿ ಮನೆಗಳನ್ನ ಮಾಡಿದ್ವಿ. ಆದ್ರೆ 2004ರಲ್ಲಿ ಜಾಗ ನಮಗೆ ಸೇರಿದೆ ಅಂತ ಹೇಳಿ ಬಿಡಿಎ ಹೇಳ್ತಾ ಇದೆ. 2005ರಲ್ಲಿ ಜಾಗದ ಮಾಲೀಕರಿಂದ ಬಿಬಿಎಂಪಿಗೆ ತೆರಿಗೆ ಸಂದಾಯವೂ ಕೂಡ ಆಗಿದೆ. ಎಲ್ಲಾ ದಾಖಲೆ ಸಮೇತ ಕೋರ್ಟ್ಗೆ ಹೋಗೋದಕ್ಕೆ ನಿವಾಸಿಗಳು ಸಜ್ಜಾಗಿದ್ದಾರೆ. ನಿವಾಸಿಗಳ ಮನವೊಲಿಸೋದಕ್ಕೆ ತಾತ್ಕಾಲಿಕವಾಗಿ ಶೆಡ್ ವ್ಯವಸ್ಥೆಗೆ ಬಿಡಿಎ ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಶೆಡ್ ನಮಗೆ ಬೇಡ, ಜಾಗ ಕೊಡಿ ಅಂತೇಳಿ ಪಟ್ಟು ಹಿಡಿದಿದ್ದಾರೆ ನಿವಾಸಿಗಳು. ಇರೋ ಮನೆಯನ್ನ ನೀವು ಕೆಡವಿ ಹಾಕಿದ್ದೀರಿ, ಈಗ ನಮಗೆ ಮನೆ ಇಲ್ಲ, ಏನಿಲ್ಲ, ನಾವು ಬೀದಿಯಲ್ಲಿದ್ದೀವಿ, ನಮ್ಮ ಮನೆ ಕೊಡಿ, ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳ್ತಾ ಇದ್ದಾರೆ. ರಿಜಿಸ್ಟರ್ ಮಾಡಿದ್ದಾರೆ ಡಾಕ್ಯುಮೆಂಟ್ ಸೈಜ್ ಬಂದು 30-50 ಡಾಕ್ಯುಮೆಂಟ್ ಇದು. ಈ ಮನೆ ಆಲ್ಮೋಸ್ಟ್ ಬಂದ್ಬಿಟ್ಟು ನಿಯರ್ಲಿ ಬಂದ್ಬಿಟ್ಟು 35 ಇಯರ್ಸ್ ಡಾಕ್ಯುಮೆಂಟ್ ಇದು. 35 ಇಯರ್ಸ್ ನಲ್ಲಿ ಬಿಡಿಎ ಗೊತ್ತಾಗಿಲ್ಲ ಸರ್, ಇದು ಬಿಡಿಎನ್ ಗೊತ್ತಾಗಿಲ್ಲ ಅವ್ರಿಗೆ. ಬಡವರು ಇವರು, ಊಟ ಇಲ್ಲ, ತಿನ್ನಕ್ಕೆ ಊಟ ಇಲ್ಲ ಅವ್ರಿಗೆ. ರೋಡ್ ಬೀದಿಗೆ ಬಂದಿದ್ದಾರೆ ಇವರು. ಎಲ್ಲಿ ಹೋಗ್ತಾರೆ ಸರ್ ಇವರು? ಡಾಕ್ಯುಮೆಂಟ್ ನೋಡಿ, ಸೇಲ್ ಡೀಡ್ ಆಯ್ತು, ಅವ್ರ ಹತ್ರ ಆಯ್ತು, ಪ್ಲಸ್ ಇಸಿ ಖಾತಾ, ಕಂದಾಯ, ಈ ಖಾತಾ, ಎಲೆಕ್ಟ್ರಿಸಿಟಿ ಬಿಲ್, ಮೀಟರ್ ಎಲ್ಲ ಆಯ್ತು, ಎಲ್ಲ ಡೆಮಾಲಿಷ್ ಮಾಡಿದ್ದಾರೆ ಇಲ್ವಾ? ಅನ್ಯಾಯ ಇಲ್ವಾ ಸರ್? ಇದು ನ್ಯಾಯ ಕೊಡಬೇಕಿಲ್ವಾ? ಎಲ್ಲೆಲ್ಲಿ ಹೋಗ್ಬೇಕು ಸರ್ ಇವರೆಲ್ಲ? ಟಾರ್ಗೆಟ್ ನಾವೇ ಬರೋದಾ? ನಮ್ಗೆ ಟಾರ್ಗೆಟ್ ಮಾಡ್ತಾರಲ್ವಾ ಸರ್? 36 ಮನೆಗಳ ಡೆಮಾಲಿಷ್ ಮಾಡಿದ್ದಾರೆ. ಟೋಟಲ್ ಡಾಕ್ಯುಮೆಂಟ್ ಮಾತ್ರ, ಪ್ರಾಪರ್ ಡಾಕ್ಯುಮೆಂಟ್ ಮಾತ್ರ ಡಾಕ್ಯುಮೆಂಟ್ ಇರುತ್ತೆ. ಒಂದು ಡಾಕ್ಯುಮೆಂಟ್ ನೋಡಿ ಸರ್, ಪ್ರಾಪರ್ ಒಂದು ಡಾಕ್ಯುಮೆಂಟ್ ನಮ್ಮ ಹತ್ರ ಡಾಕ್ಯುಮೆಂಟ್